ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜು ಕ್ರಿಯೇಟಿವಿಟಿ. ಕಲ್ಯಾಣ ಕರ್ನಾಟಕದ ವಿಶೇಷ ದಿನಾಚರಣೆಯ ಪ್ರಯುಕ್ತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಿನ್ನೆ ದಿನ ದಿಢೀರನೆ ಒಂದು ಸುದ್ದಿಗೋಷ್ಠಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದರು. ಸುಮಾರು 17,439 ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡ್ತೀನಿ ಅಂತ ಹೇಳಿದರು. ಆ ವಿಡಿಯೋನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ. 17,439 ಹುದ್ದೆಗಳು. ಹೌದು, ಈಗಾಗಲೇ ನಾವು ಅರ್ಥ ಮಾಡ್ಕೊಂಡಂಗೆ ಕಲ್ಯಾಣ ಕರ್ನಾಟಕದ ಭಾಗದ ಸುಮಾರು 7ರಿಂದ 8 ಸಾವಿರ ಶಿಕ್ಷಕರು ನಮ್ಮ ನಾನ್ ಎಚ್ ಕೆ ಭಾಗಕ್ಕೆ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ವರ್ಗಾವಣೆಯನ್ನು ತೆಗೆದುಕೊಂಡ್ರು. ಹೀಗಾಗಿ ಕಲ್ಯಾಣ ಕರ್ನಾಟಕದ ಅನೇಕ ಶಾಲೆಗಳೊಳಗೆ ಕೇವಲ ಮುಖ್ಯೋಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯರಿಂದ ಶಾಲೆಗಳು ನಡೀತಾ ಇದೆ. ಅಲ್ಲಿ ಶಿಕ್ಷಕರ ಕೊರತೆ ಇದೆ. ಅದ್ಯಾಗೂ ಕೂಡ ಅಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿದ್ರು ಕೂಡ ಅಲ್ಲಿ ಶಿಕ್ಷಕರ ಕೊರತೆ ಬಹಳ ಇರೋದ್ರಿಂದ ಈ ಸರ್ಕಾರ ಶಿಕ್ಷಣ ಒಂದು ಕ್ಷೇತ್ರದೊಳಗೆ ಬದಲಾವಣೆ ತರಬೇಕೆಂದು ಈಗ ಶಿಕ್ಷಕರ ನೇಮಕಾತಿಯನ್ನು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ ಕಾರಣ ಹೈದರಾಬಾದ್ ಕರ್ನಾಟಕದ ಜೊತೆಗೆ ನಾನ್ ಎಚ್ ಕೆ ವಿಭಾಗದ ಅಭ್ಯರ್ಥಿಗಳು ಕೂಡ ಮುಂಬರುವ ನೇಮಕಾತಿಗೆ ತಯಾರಿ ಮಾಡ್ಕೋಬೇಕು. ಈಗ ಆಲ್ರೆಡಿ ಕೆಲವೊಂದಿಷ್ಟು ಸಮಸ್ಯೆಗಳು ಇಲ್ಲಿ ಎದುರಾಗಿದ್ದಾವ. ಅದು ಬಿಟ್ಟರೆ 100% ನೇಮಕಾತಿ ಆಗ್ತದೆ. ಇಲ್ಲಿ ಕೋರ್ಟ್ ಕೇಸ್ ಇನ್ನೂ ಬಗೆಹರಿದಿಲ್ಲ. ಕೋರ್ಟ್ ಕೇಸ್ ಬಗೆಹರಿದಾದ ಮೇಲೆ ಅವ್ರಿಗೆ ಈಗ ಆಲ್ರೆಡಿ GPSTR ಅಭ್ಯರ್ಥಿಗಳಿಗೆ ಅವರು ನೇಮಕಾತಿ ಪತ್ರವನ್ನು ಹಂಚೋದ್ರ ಮುಖಾಂತರ ಅಲ್ಲಿಗೆ ಅಭ್ಯರ್ಥಿಗಳು ಸಮಾಧಾನ ಆಗ್ತಾರೆ. ಮುಂದಿನ ನೋಟಿಫಿಕೇಶನ್ ಹೊಡಿಸಲಿಕ್ಕೆ ಅವಕಾಶ ಸಿಗ್ತದೆ. ಸೊ ವಾಟ್ ಅಬೌಟ್ HSTR ಮತ್ತು PST ಅಂತ ಕೇಳಿದ್ರೆ, HSTR ಮತ್ತು PST ಕೂಡ ಈ ಸದ್ಲೇ ಸರ್ಕಾರಕ್ಕೆ ಅವಶ್ಯಕತೆ ಇರೋದ್ರಿಂದ ಅದನ್ನು ಮಾಡಲಿಕ್ಕೆ ಸರ್ಕಾರ ಮುಂದೆ ಬರ್ತಾ ಇದೆ. ಅದರೊಳಗೆ ಕೆಲವೊಂದಿಷ್ಟು ತೊಡಕುಗಳು ಕೂಡ ಎದುರಾಗಿದ್ದಾವೆ. NCT ಇಂದ ಕೂಡ BEd ಅಭ್ಯರ್ಥಿಗಳನ್ನ ನಾವು 1 to 5th ಟೀಚರ್ ಆಗಿ ಕನ್ಸಿಡರ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಅದ್ರ ಬಗ್ಗೆ ಇನ್ನು ಯಾವುದೇ ಕ್ಲಾರಿಟಿಯನ್ನು ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿಲ್ಲ. ಇನ್ನು ಕೆಲವೊಂದಿಷ್ಟು C&R ರೂಲ್ ಕೂಡ ಬದಲಾವಣೆ ಆಗಬೇಕಾಗಿದ್ದಾವೆ. 2015 HSTR ಕೊನೆಗೆ ಕನ್ಫರ್ಮ್ ಆಗಿರೋದು. ಇಲ್ಲಿವರೆಗೆ ಕೂಡ 9 ವರ್ಷ ಆಯಿತು, ಇನ್ನೂ ಆಗಿಲ್ಲ. ಸೊ ಅಲ್ಲಿ ಕೂಡ C&R ರೂಲ್ಸ್ ಬದಲಾವಣೆ ಆಗ್ತಾವೆ. ಅದು ಕ್ವಾಲಿಫಿಕೇಶನ್ ಆಗಿರ್ಬೋದು, ಅದು ನೀವು ಬರೆಯುವಂತಹ ಪತ್ರಿಕೆ ಒಳಗಾಗಿರಬಹುದು, ಬೇರೆ ವಿಚಾರದೊಳಗೆ ಬದಲಾವಣೆ ತೆಗೆದುಕೊಂಡ್ಬರ್ತಾರೆ. ಬಟ್ ಏನೋ ಆಗಲಿ, ಈಗ ಮತ್ತೊಂದ್ಸಲ ನೇಮಕಾತಿ ಆಗ್ತದೆ. ಅದಕ್ಕೆ ನಿಮ್ಮ ತಯಾರಿ ಈಗಿಂದ ಇರಬೇಕು. ಮತ್ತು ಅದ್ರ ಜೊತೆಗೆ ನಿಮ್ಗೆ ಹೆಚ್ಚಿನ ಗೈಡೆನ್ಸ್ ಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಸೊ ಡೆಫಿನೆಟ್ಲಿ ಐ ವಿಲ್ ಸಪೋರ್ಟ್ ಯು ಆ್ಯಂಡ್ ಗೈಡ್ ಯು. Along with that, I also provide you the materials which you needed. ಓಕೆನಾ? ಸೊ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿದೆ. ಸೊ ನೋಟಿಫಿಕೇಶನ್ ಆಗ್ತದೆ, ಸ್ವಲ್ಪ ಲೇಟ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.